ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ದೆಹಲಿಯಲ್ಲಿ ಭಯಾನಕ ಕಾರು ಬ್ಲಾಸ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರದ ವಿರುದ್ಧ ಬೋಸರಾಜ್ ಅವರು ಕೂಡ ಕಿಡಿಕಾರಿದ್ದಾರೆ. ಬಿಜೆಪಿಯವರು ನಮ್ಮ ಮೇಲೆ ಈಗ ದೂರ್ತಾ ಇದ್ದಾರೆ, ನಮ್ಮ ಮೇಲೆ ಇವರು ಆರೋಪ ಮಾಡ್ತಾ ಇದ್ದಾರೆ. ದೆಹಲಿ ಸರ್ಕಾರ ಕೇಂದ್ರ ಸರ್ಕಾರದ ವೈಫಲ್ಯ ಅದನ್ನು ಅವರು ಒಪ್ಕೊಳ್ಳಬೇಕು. ಮೊದಲು ಈ ವೈಫಲ್ಯ ಏನು ಸಂಭವಿಸಿದೆ ಇದನ್ನು ಅವರು ಒಪ್ಕೊಳ್ಳಬೇಕು. ಬಿಜೆಪಿಯವರು ಮೊದಲು ದೂರೋದನ್ನು ನಿಲ್ಲಿಸಬೇಕು. ಈ ರೀತಿ ಆರೋಪಗಳನ್ನೇನು ಮಾಡ್ತಾರೆ ಅದನ್ನು ನಿಲ್ಲಿಸಬೇಕು ಅಂತ ಸಚಿವ ಬೋಸರಾಜ್ ಬಿಜೆಪಿ ವಿರುದ್ಧ ಗರಂ ಆಗಿದ್ದಾರೆ. ಏನು ಮಾತಾಡ್ತಾರೆ ಅದನ್ನೇ ಮಾತಾಡ್ತಾರೆ ಬಿಜೆಪಿ ಅವರು. ಈಗ ವೈಫಲ್ಯ ಕೇಂದ್ರ ಸರ್ಕಾರದ್ದು ಆ ಡೆಲ್ಲಿ ಸರ್ಕಾರದ್ದು. ಅವರು ವೈಫಲ್ಯ ಮುಚ್ಕೊಳ್ಳಿಕ್ಕೆ ಬೇರೆ ಮಾತಾಡಬಾರ್ದು. ಏನಾಯಿತು, ಯಾಕಾಯಿತು, ಈ ರೀತಿ ಆಗಬಾರ್ದು ಅಂತೇಳಿ ಮೊದಲು ಅವ್ರು ವಿಚಾರ ಮಾಡಬೇಕು. ಅವರು ವೈಫಲ್ಯದಲ್ಲಿದ್ದರೆ ಅವ್ರು 3 ತಾಸು ಕಾರ್ನಲ್ಲಿ ಕುಂತಾನಲ್ಲಿ, ಮತ್ತು ಬೆಳಗಿನಿಂದ ಸಾಯಂಕಾಲ ತನಕ ಅವನು ಆ ಕಾರ್ ತೊಗೊಂಡು ಓಡಾಡೋಣ ಅಂತ ಹೇಳ್ತಾರೆ. ಅಂದಮೇಲೆ ಇವರು ಇಂಟೆಲಿಜೆನ್ಸ್ ಎಲ್ಲಿಗೋಯ್ತು? 100% ಇದು ಕೇಂದ್ರ ಹಾಗೂ ಡೆಲ್ಲಿ ಸರ್ಕಾರದ ವೈಫಲ್ಯತೆ ಅಂತ ಹೇಳ್ತೀವಿ ನಾವು. ಕೇಂದ್ರ ಸ್ಥಾನವಾಗಿರ್ತಕ್ಕಂಥ ಡೆಲ್ಲಿಯಲ್ಲಿ ಈ ರೀತಿಯಾದಂಥ ಘಟನೆಗಳು ನಡೆದರೆ ಅವರೇ ಜವಾಬ್ದಾರಿ ವಹಿಸಬೇಕಾಗ್ತದೆ. ಆಗಿರ್ತಕ್ಕಂಥ ವೈಫಲ್ಯತೆಯನ್ನು ಒಪ್ಕೊಳ್ಬೇಕು ಮತ್ತು ಮುಂದೆ ಆಗಲಾರ್ದಂಗೆ ನೋಡ್ಕೊಳ್ಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಇವತ್ತು ಕೇಂದ್ರ ಸರ್ಕಾರ ಮೇಲಿದೆ. ಎಲ್ಲೂ ಆಗಬಾರ್ದು, ಯಾವುದೇ ರಾಜ್ಯದಲ್ಲಿ ಆಗಬಾರ್ದು. ಒಂದು ಗಾದೆ ಮಾತಾಡಿದ ಏನಂದರೆ ಆಗಲಾರ್ದವ್ರು ಏನು ಮಾತಾಡ್ತಾರೆ ಅದನ್ನೇ ಮಾತಾಡ್ತಾರೆ ಬಿ ಜೆ ಪಿಯವರು. ಈಗ ವೈಫಲ್ಯ ಕೇಂದ್ರ ಸರ್ಕಾರದ್ದು ಆ ಡೆಲ್ಲಿ ಸರ್ಕಾರದ್ದು. ಅವರು ವೈಫಲ್ಯ ಮುಚ್ಕೊಳ್ಳಿಕ್ಕೆ ಬೇರೆ ಮಾತಾಡಬಾರ್ದು. ಏನಾಯಿತು, ಯಾಕಾಯಿತು. ಇನ್ನು ಪ್ರತ್ಯೇಕ ಉತ್ತರ ಕರ್ನಾಟಕ ರಾಜ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಕಾಸಸೌಧದಲ್ಲಿ ಸಚಿವ ಬೋಸರಾಜ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ರಾಜು ಕಾಗೆ ಅವರದ್ದು ವೈಯಕ್ತಿಕ ಹೇಳಿಕೆ. ರಾಜು ಕಾಗೆ ಅವರು ಏನು ಹೇಳಿಕೆ ಕೊಟ್ಟಿದ್ದಾರೆ ಅದು ಅವರ ವೈಯಕ್ತಿಕ ಹೇಳಿಕೆ. ಉತ್ತರ ಕರ್ನಾಟಕಕ್ಕೆ ತಾರತಮ್ಯ ಆಗ್ತಾ ಇರೋದು ನಿಜ. ರಾಯಚೂರು ಬೆಳಗಾವಿ ರಾಜ್ಯ ಹೆದ್ದಾರಿಯನ್ನ ಬಂದ್ ಮಾಡಿ ರೈತ ಇನ್ನು ಲೋಪದೋಷಗಳನ್ನು ಕೂಡ ಸರಿಪಡಿಸಬೇಕು ಅಂತ ಬೋಸರಾಜ್ ಅವರು ಹೇಳಿದ್ದಾರೆ. ಇನ್ನು ಪ್ರತ್ಯೇಕ ಉತ್ತರ ಕರ್ನಾಟಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಬೋಸರಾಜು ಅವರು ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ಅಂತ ಕೇಳಿ. ಹಿಂದಿನ ಸರ್ಕಾರ ಸಂದರ್ಭದಲ್ಲಿ ನೋಡಿ, ಅವೆಲ್ಲ ಅವರ ವೈಯಕ್ತಿಕ ಅಭಿಪ್ರಾಯಗಳು. ಇದಕ್ಕೆ ಉಮೇಶ್ ಕತ್ತಿಯವ್ರನ್ನೂ ಅನೇಕ ಬಾರಿ ಹಿಂದಿನ ಸರ್ಕಾರ ಸಂದರ್ಭದಲ್ಲಿ ಜವಾಬ್ದಾರಿ ಮಂತ್ರಿಯಾಗಿ ಅವರು ಉಮೇಶ್ ಕತ್ತಿಯವರು ಮಾತಾಡಿರ್ತಕ್ಕಂಥದ್ದು ನಮಗೆಲ್ಲ ಗೊತ್ತಿದೆ. ಸಹಜವಾಗಿ ಅಲ್ಲಿ ಅವರ ವೈಯಕ್ತಿಕ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾರೆ. ಬಟ್ ಏಕೀಕರಣ ಸಲುವಾಗಿ ಸಾಕಷ್ಟು ಅನೇಕ ಮಹನೀಯರು ಪ್ರಯತ್ನ ಮಾಡಿ ಇವತ್ತು ಕರ್ನಾಟಕವನ್ನು ಅಭಿವೃದ್ಧಿ ಮಾಡಬೇಕೆಂಬ ಉದ್ದೇಶದಿಂದ ಎಲ್ಲ ಒಳಗೊಳಿಸಿದ್ದಾರೆ. ಎಲ್ಲಿ ತಾರತಮ್ಯ ಆಗ್ತಾಯಿದೆ ಎಂಬ ಉದ್ದೇಶಕ್ಕೆ ಈ ಮಾತುಗಳು ಅಲ್ಲಿ ಬರ್ತಾ ಇದ್ದಾವೆ. ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಸಹಿತ ತಮಗೆ ಗೊತ್ತಿದೆ, ಸಾಕಷ್ಟು ನಾಯಕರುಗಳು ಆ ರೀತಿಯಾಗಿ ಹಿಂದಕ್ಕೆ ಹೇಳಿರ್ತಕ್ಕಂಥ. ಆದ ನಂತರ ನಮ್ಮ UPA ಸರ್ಕಾರ ಶ್ರೀಮತಿ ಸೋನಿಯಾ ಗಾಂಧಿಯವರು ಮತ್ತು ಮನಮೋಹನ್ ಸಿಂಗ್ ಅವರು ಪ್ರಯತ್ನ ಮಾಡಿ ಜನರ ಪರಿಸ್ಥಿತಿನ ಅಧ್ಯಯನ ಮಾಡಿಕೊಂಡು ಆವಾಗ 371J ತಂದು ಕೊಟ್ಟಿದ್ದರು. ಈಗ ಅಲ್ಲಿ ಸ್ವಲ್ಪ ಸಮಾಧಾನಕರವಾಗಿ ನಡೀತಾ ಇದೆ. ಇನ್ನೂ ಅಲ್ಲಿರ್ತಕ್ಕಂಥ ಲೋಪದೋಷಗಳು ಸರಿಪಡಿಸಬೇಕಾದ್ರೆ ಸರ್ಕಾರ ಇನ್ನೂ ಆ್ಯಕ್ಟಿವ್ ಆಗಿ ಮಾಡಬೇಕು ಎಂಬ ಅಭಿಪ್ರಾಯಗಳಿದೆ. ಆ ದಿಶೆಯಲ್ಲಿ ರಾಜ್ಯ ಸರ್ಕಾರ ಸ್ಪಂದಿಸ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತಾಯಿದ್ದಾರೆ. ಅದೇ ರೀತಿಯಾಗಿ ಬೇರೆ ಬೇರೆ ಪ್ರದೇಶಗಳಲ್ಲಿ ತೊಂದರೆ ಆಗಿರ್ತಕ್ಕ ಸಂದರ್ಭದಲ್ಲಿ ಈ ರೀತಿಯಾದಂಥ ಮಾತುಗಳು ಬರ್ತವೆ. ಸೊ ಎಲ್ಲೆಲ್ಲಿ ಲೋಪದೋಷಗಳಿದಾವೆ ಸರಿಪಡಿಸ್ಬೇಕಂತ ಜವಾಬ್ದಾರಿ ಕೇಂದ್ರ ಸರ್ಕಾರದ